ಸೋಷಿಯಲ್ ಮೀಡಿಯಾದಲ್ಲಾಗಲಿ ಯೂಟ್ಯೂಬ್ ಮುಖ್ಯವಾಗಿ. ಹೀಗಾಗಿ ಆ ಎರಡು ಹಾಡುಗಳು ತುಂಬ ಭರ್ಜರಿಯಾಗಿ ತುಂಬಿದ ಗೃಹಗಳಲ್ಲಿ ಪ್ರದರ್ಶನ ಅಂತಾರಲ್ಲ ನನಗೆ ಹಿಟ್ಟಾಗಿದೆ. ಇವತ್ತು ನೀವು ನೋಡಿದ ಈ ಹಾಡು ಇದು ಕೂಡ ಖಂಡಿತ ಹಿಟ್ಟಾಗುತ್ತೆ ಅನ್ನುವ ಭರವಸೆ ನಂದು. ಏನನ್ನಿಸ್ತು ಹಾಡು ನೋಡಿ? ನೀವು ಹೇಳ್ಬೋದು, ಪತ್ರಕರ್ತರು ಹೇಳ್ಬೋದು. ಒಂದು ಒಳ್ಳೆಯ ಲವ್ಲಿ ಸಿನಿಮಾ ಇದು. ಯಾಕಂದರೆ ಇಡೀ ಸಿನಿಮಾ ಪ್ರೀತಿಯ ಸುತ್ತ ಇರುವಂಥ ಸಿನಿಮಾ. ಕತೆ ಕಿರಣ್ ಕತೆ ಮಾಡಿಕೊಂಡು ಅಭಿನಯ ಮಾಡುವಂಥದ್ದು ತುಂಬ ಇಂಟಿಮೇಟ್ ಆಗಿರೋದು, ಭಾಳ ಹತ್ತಿರ ಆಗುವಂಥದ್ದು, ಇವತ್ತಿನ ಯೂತ್ಸ್ಗೆ ಭಾಳ ಇಷ್ಟ ಆಗುವಂಥ ಒಂದು ಲವ್ ಸ್ಟೋರಿ ಇದು. ತುಂಬ ಚಂದದ ಕತೆ. ಅದನ್ನು ನಮ್ಮ ಕಾಂತಾ ಕಣ್ಣಲ್ಲಿ ಅವ್ರ ಸ್ಟೈಲ್ ಒಂದಿದೆ. ಪ್ರತಿ ಸಿನಿಮಾದಲ್ಲಿ ಅವ್ರದ್ದೊಂದು ಸ್ಟೈಲ್ ಇದೆ. ಆ ಸ್ಟೈಲಲ್ಲಿ ಸಿನಿಮಾ ಮೇಕಿಂಗ್ ಮಾಡಿದ ಹಾಡುಗಳೆಲ್ಲ ಒಳ್ಳೆಯದಾಗಲಿ ಕಿರಣ್ಗೆ ಮತ್ತು ಕಾಂತಾ ಕಣ್ಣಲ್ಲಿಗೆ. ಈ ಸಿನಿಮಾ ದೊಡ್ಡ ಯಶಸ್ಸು ಕೊಡಲಿ ಅಂತ ಹಾರೈಸ್ತೀನಿ. ಹಾಗೆ ನಿರ್ಮಾಪಕರು ಕೂಡ ಪ್ರದೀಪ್ ಅವರು ಮೊದಲ ಸಿನಿಮಾಗೆ ಅವರಿಗೆ ಜೇಬು ತುಂಬ ದುಡ್ಡು ಬರಲಿ, ಆ ದುಡ್ಡು ಎಲ್ಲರಿಗೂ ಹಂಚಿ ಆದಮೇಲೆ ಅಂತ ಹೇಳಿದ ಒಳ್ಳೆಯದಾಗಲಿ ಸರ್. ಇನ್ನು ಈ ಸಿನಿಮಾದ ಸಂಗೀತ ನಿರ್ದೇಶಕ ಶ್ರೀಧರ್ ಸಂಭ್ರಮ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಶ್ರೀಧರ್ ಸಂಭ್ರಮ್ ಅವರು ನಮ್ಮದು ಕಾಂಬಿನೇಷನ್ ಭಾಳ ಸಿನಿಮಾ ಕೆಲಸ ಮಾಡಿಲ್ಲ, ಕಡಿಮೆ ಕೆಲಸ ಮಾಡಿದ್ದೀವಿ ಕಂಪ್ಯಾರಿಟಿವ್ಲಿ. ಆದರೆ ಒಳ್ಳೊಳ್ಳೆ ಹಾಡು ಮಾಡಿದ್ರು. ಈ ಸಿನಿಮಾದಲ್ಲಿ ಒಂಥರ ಚಾಲೆಂಜಿಂಗ್ ಆಗಿ ಕೂತು ಕೆಲಸ ಮಾಡಿದ್ದೀವಿ. ಕಾಂತಾ ಕಣ್ಣಲ್ಲಿಗೆ ದೊಡ್ಡ ಹಿಟ್ ಆಗಬೇಕು ಈ ಹಾಡು ಮತ್ತು ಈ ಸಿನಿಮಾ. ಹಾಗೆ ಶ್ರೀಧರ್ ಸಂಭ್ರಮ್ ಅವ್ರಿಗೆ ಅವರು ಭಾಳ ದೊಡ್ಡ ಹಿಟ್ಸ್ ಕೊಟ್ಟಿರೋವಂಥವ್ರು ಈಗಾಗಲೇ. ಸೊ ನನ್ನ ಜೊತೆ ಸೇರಿಸ್ಕೊಳ್ಳಿ ಅಂತೇಳಿ ಅವ್ರ ಜೊತೆ ಈ ಹಾಡು ಮಾಡಿದ್ದೀವಿ. ಈ ಹಾಡು ಈಗಾಗಲೇ ಈಗ ತಾನೇ ರಿಲೀಸ್ ಆಗಿದೆ. ಡೆಫಿನೆಟಾಗಿ ಈ ಹಾಡು ತುಂಬ ಸದ್ದು ಮಾಡುತ್ತೆ ಅಂತ ನನ್ನ ಬಲವಾದ ನಂಬಿಕೆ. ಒಳ್ಳೆಯದಾಗುತ್ತೆ, ಸಿನಿಮಾಗೆ ಒಳ್ಳೆಯದಾಗುತ್ತೆ, ಈ ಹಾಡು ಒಳ್ಳೆಯದಾಗುತ್ತೆ, ಈ ಹಾಡಿನಿಂದ ಸಿನಿಮಾಗೆ ಒಳ್ಳೆಯದಾಗುತ್ತೆ ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿ ಬ್ಯೂಟಿಫುಲ್. ನಮ್ಮ ಮೋಹನ್ ಕೊರಿಯೋಗ್ರಫಿ ಚೆನ್ನಾಗಿದೆ, DOP ಕೆಲಸ ಚೆನ್ನಾಗಿದೆ. ಆ್ಯಂಡ್ ಕಿರಣ್ ಮತ್ತು ಹೀರೋಯಿನ್ ಚಂದ್ರಲೇಖ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಒಂಥರ ಮುದ್ದಾಗಿದೆ. ಪೇರು ಭಾಳ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಇವತ್ತು ಕನ್ನಡಿಗರ ಮೊದಲ ದೊರೆ ಕದಂಬ ವಂಶದ ಮೊದಲ ದೊರೆ ಮಯೂರ ವರ್ಮ. ನಾವು ಮಯೂರ ಸಿನಿಮಾ ನೋಡಿದಿರಲ್ಲ, ಮಯೂರ ವರ್ಮ ಕನ್ನಡಿಗರಿಗಾಗಿ ಒಂದು ದೇಶ ಸ್ಥಾಪನೆ ಮಾಡಿದ್ದು. ಮೊದಲಿಗೆ ಕನ್ನಡಿಗರಿಗಾಗಿ ದೇಶ ಮಾಡಿದ್ದೆ ಮಯೂರ ವರ್ಮ. ಕನ್ನಡ ಸಾಮ್ರಾಜ್ಯ ಸ್ಥಾಪನಾ ದಿನ ಇವತ್ತು. 1681 ವರ್ಷ ಆಗಿದೆ ಕನ್ನಡಿಗರಿಗೆ ಆದಂಥ ಸಾಮ್ರಾಜ್ಯ ಸ್ಥಾಪನೆಯಾಗಿ ಇವತ್ತಿಗೆ ಕರೆಕ್ಟಾಗಿ 1681 ವರ್ಷ ಆಯಿತು. ಇದು ಕನ್ನಡಿಗರ ಸಾಮ್ರಾಜ್ಯ ಸ್ಥಾಪನಾ ದಿನ ಅಂತ ಇವತ್ತು. ಒಂದು ಒಳ್ಳೆಯ ಶುಭ ದಿನದಲ್ಲಿ ಈ ಹಾಡು ಬಿಡುಗಡೆ ಮಾಡಿದ್ದೀವಿ. ಇದು ನೆನಪಿರುವಂಥದ್ದು. ನಾನು ಯಾಕೆ ಅದನ್ನು ಹೇಳಿದೆ ಅಂದರೆ, ಲೈಫ್ ಟುಡೇಗೂ ಅದಕ್ಕೂ ಸಂಬಂಧ ಇಲ್ಲದೆ ಇರ್ಬೋದು. ಈ ದಿನ ಗುರುತಿರಲಿ, ನೆನಪಿರಲಿ ಅನ್ನೋ ಕಾರಣಕ್ಕೆ. ಯಾಕೆಂದರೆ ದಾಖಲಾಗಿರುತ್ತೆ. ಯಾವತ್ತು ನೀವು ಮಾಡುವ ನಿಮ್ಮ ಈ ವಿಡಿಯೋಗಳಿಂದ ದಾಖಲಾಗಿರುತ್ತೆ. ಕನ್ನಡಿಗರ ಸಾಮ್ರಾಜ್ಯ ಸ್ಥಾಪನಾ ದಿನ ಎಲ್ರಿಗೂ ಒಳ್ಳೆಯದಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಕರ್ನಾಟಕ ಹೊಸ ಏನು ಬೆಳವಣಿಗೆ ನಡೀತಿದೆ. ರಾಜಕಾರಣದ ಬೆಳವಣಿಗೆ ಕೂಡ ಒಳ್ಳೆಯದಾಗಲಿ ಕನ್ನಡಕ್ಕೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಎಲ್ಲರಿಗೂ ನಮ್ಮ ಮಾಧ್ಯಮದ ಮಿತ್ರರು ಎಲ್ಲರಿಗೂ
ಇವತ್ತು ನಮ್ಮ ಅಭಿಮಾನಿಗಳು, ನಮ್ಮ ಪ್ರೇಕ್ಷಕರು ಎಲ್ಲರೂ, ನಮ್ಮ ಮಾಧ್ಯಮ ಮಿತ್ರರು ಇವತ್ತು ಕವಿ ನಮ್ಮ 2 ಸಾಂಗ್ ಮತ್ತು ಇವತ್ತೊಂದು ಸಾಂಗ್ ಲಾಂಚ್ ಆಗಿದೆ. ಇಲ್ಲಿಂದ ತುಂಬ 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 ಥ್ಯಾಂಕ್ಸ್. ಮೊದಲಾಗಿ ಸರ್ ಸಾಹಿತ್ಯ ಬರೆದವರು ಸರ್, ನಾಯಕ ಸರ್, ತುಂಬ ಥ್ಯಾಂಕ್ಸ್ ಸರ್. ತುಂಬ ಚೆನ್ನಾಗಿದೆ. ನಾನು ಏನು ಹೇಳೋದು ಗೊತ್ತಿಲ್ಲ, ಬಟ್ ನಾನು ಶ್ರೀಧರ್ ಈ ಸಂಭ್ರಮ ಸರ್ ತುಂಬ ಮ್ಯೂಸಿಕ್ಕು 2 ಸಾಂಗ್ ಆಗಿತ್ತು. ಈ ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಏನೋ ಇತ್ತು. ಬಟ್ ಕೆಲವೊಂದು ವಿಚಾರದಲ್ಲಿ ಬೇಜಾರಾಗಬೇಡಿ, ತುಂಬ ಚೆನ್ನಾಗಿತ್ತು. ಬಟ್ ಅದನ್ನು ಇಲ್ಲೇ ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ನಾನು ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಕಿರಣ್. ಸೊ ನಾನು ಎಕ್ಸ್ಪೆಕ್ಟ್ ಇರಲಿಲ್ಲ ಈ ಥರ ಅರೇಂಜ್ಮೆಂಟ್ ಈ ಥರ ಮಾಡ್ತೀನಿ. ಸುಮ್ಮನೆ ಆಡಿಯೋ ಲಾಂಚ್ ಅಂದ್ಕೊಂಡೆ. ಬಟ್ ನೀವೇನು ಬೇರೆ ಲೆವೆಲ್ಗೆ ತುಂಬ ಕಂದ ಥ್ಯಾಂಕ್ ಯು ಸರ್. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಮಾಧ್ಯಮದವರಿಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ನಮ್ಮ ಡೇ 1ಇಂದನೂ ಸಮೇತ ನಮ್ಮ ಪೂಜೆ ಆದಾಗ ಅಲ್ಲ, ನಾವು ಇದರಲ್ಲಿ ಪೂಜೆ ಮಾಡಿ ಅವತ್ತಿಂದ ಇವತ್ತಿನವರೆಗೂ ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀರ. ತುಂಬ ಒಳ್ಳೆಯದಾಗಲಿ. ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಥ್ಯಾಂಕ್ ಯು ಪ್ರದೀಪ್ ಸರ್. ಒಂದು ಒಳ್ಳೆ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ರಿ. ಎಲ್ಲರೂ ಹೇಳಿದಂಗೆ ಮೊದಲೇ ನಾಡು ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಬಂದಿದೆ. ನನಗೆ ಮೊದಲು 2 ಹಾಡುಗಳು ತುಂಬ ಚೆನ್ನಾಗಿದೆ ಅನ್ನಿಸ್ತಿತ್ತು. ಯಾವಾಗಲೂ ನಾನು ಕಿರಣ್ ಸರ್ ತುಂಬ ಸರಿ ಫೋನ್ ಮಾಡಿ ಕಾಂತಣ್ಣಲ್ಲಿ ತುಂಬ ಸರಿ ಹೇಳಿದೆ, ಅಣ್ಣ ನೀನೇ ಸಾಂಗು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಣ್ಣ, ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ಅಂತ. ಈಗ ಈ 3ನೇ ಹಾಡು ಇದಕ್ಕಿಂತ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಮೊದಲಿಗೆ ಅಣ್ಣ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಅಣ್ಣ. ಲಾಸ್ಟ್ ಟೈಮ್ ನಿಮ್ಮನ್ನು ದುಬೈಲಿ ಮೀಟ್ ಮಾಡಿದ್ದು ನಾನು ನೀವು ಪ್ರತಿಯೊಂದು ಸಿಗ್ತಿದ್ದೀವಿ. ತುಂಬ ಚೆನ್ನಾಗಿದೆ. ನೀವು ರಾಜೇಶ್ವರಿ ಯಾವಾಗಲೂ ಬರ್ದಂಗೆ. ಮತ್ತೆ ಇಬ್ಬರು ಬರೋ ವರ್ಷ ಈ ಸಿನಿಮಾಗೆ ದುಬೈಗೆ ಸಿಗ್ತಾನೆ. ಕಳೆದ ಸಿನಿಮಾಗಳಿಗೆ ಇಬ್ಬರು ಅವಾರ್ಡ್ ತೊಗೊಂಡಿದ್ವಿ. ಸಂಭ್ರಮಿಸ್ಬಿಟ್ಟಿದ್ದೀವಿ ಇದರಲ್ಲಿ ಎಲ್ಲ ಹಾಡುಗಳನ್ನು. ಚೆನ್ನಾಗಿದೆ ಸರ್. ಕಿರಣ್ ಸರ್, ಹಂಗೆ ಇದು ಯಾವಾಗ ಸರ್ ಟ್ರೈಲರ್ ರಿಲೀಸು? ನಮ್ಮ ಕೆಲಸನೂ ಒಂಚೂರು ಆಚೆ ಬರುತ್ತೆ ಟ್ರೈಲರ್ ಬಂದಾಗ. ಹಾಡುಗಳಲ್ಲಿ ನಮಗೇನು ಕೆಲಸ ಎಸ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಎಲ್ರಿಗೂ ಥ್ಯಾಂಕ್ಸ್. ನನ್ನ 2 ಸಾಂಗು ತುಂಬ ದೊಡ್ಡ ಆಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ನೀವುಗಳೇ. ಸೊ ಎಲ್ಲರೂ ಎಲ್ಲ ಕಡೆ ಈ ಸಾಂಗ್ನ ತಲುಪಿಸಿ ನಮ್ಗೆ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟು ಸದಾ ನನ್ನ ಮೇಲೆ ಹೊಸದಾಗಿ ಬರ್ತಕ್ಕಂಥ ಎಲ್ಲ ಕಲಾವಿದರುಗಳು ಹೇಗೆ ಅಂತ ಕೇಳ್ಕೊತೀನಿ. ಸಾಂಗ್ ಬಗ್ಗೆ ನಾನೇನು ಮಾತಾಡೋಣ. ಸೊ ನೀವು ನೋಡಿದ್ದೀರಾ. ಸೊ ಜನಗಳು ಮಾತಾಡಬೇಕು, ನೀವು ಮಾತಾಡಬೇಕು. ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಎಲ್ಲ ಇವತ್ತು ಬೇರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಕನ್ನಡ ಇಂಡಸ್ಟ್ರಿ ಹೊಸಬ್ರು ಸಿನಿಮಾಗೆ ಬರಗಾಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈಚೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಆ ಥರ ಜೋರಾಗಿ ಸೌಂಡ್ ಮಾಡೋಕ್ಕೆ ನಾವು ಬರ್ತೀವಿ. ತುಂಬ ಕಾನ್ಫಿಡೆಂಟಾಗಿ ಈ ಸಿನಿಮಾನ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿಲ್ಲ, ಪಕ್ಕ ಒಂದು ಸಕ್ಸಸ್ಫುಲ್ ಸಿನಿಮಾ ಮಾಡಬೇಕು ಅಂತಲೇ ಮಾಡಿರೋದು. ಯಾಕಂದರೆ ಇವತ್ತಿನ ರೇಷಿಯೋ ಏನಿದೆ ಅಂತ ಗೊತ್ತಿದೆ ನಮಗೆ. ಆಡಿಯನ್ಸ್ ರಿಜೆಕ್ಷನ್ ಏನು ಅಂತಲೇ ಗೊತ್ತಿದೆ. ಹಾಗಾಗಿ ಈ ಸರಿ ಸಿನಿಮಾ ಮಾಡಿದ್ರೆ ಶಾಟ್ ಮಾಡಬೇಕು ಅಂತಲೇ ಈ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಜೂನಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಮತ್ತೆ ಒಂದು ಮುಂಗಾರು ಮಳೆ ಥರ ನಮ್ಮ ಸಿನಿಮಾ ನಾವು ಬರಬೇಕು ಅಂತಲೇ ರೆಡಿ ಆಗಿದ್ದೀವಿ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಆ್ಯಂಡ್ ಈ ಸಾಂಗ್ ಮೇಯ್ನು ಇರೋ ನನಗೆ ಶ್ರೀಧರ್ ಸರ್. ಸೊ ಅವ್ರು ಆ್ಯಸ್ ಯೂಶಲ್ ಎಲ್ಲ ಸಾಂಗೂ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಇದು ನನ್ನ ಮೇಲಿರೋ ಪ್ರೀತಿಗೆ ಇನ್ನೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಈ ವರ್ಷದ ಬ್ಲಾಕ್ ಬಸ್ಟರ್ ಸಾಂಗ್ ಇದೇ ಆಗುತ್ತೆ. ಸೊ ಥ್ಯಾಂಕ್ ಯು ಸರ್. ಡೈರೆಕ್ಟರ್ ಸರ್ ಥ್ಯಾಂಕ್ ಯು. ನನ್ನ ಪ್ರೊಡ್ಯೂಸರ್ ಸರ್ ಇಲ್ಲಿವರೆಗೂ ಒಂದೊಂದು ಸಾಂಗಿಗೆ ಒಂದೊಂದು ಇವೆಂಟ್ ಮಾಡಿ ಅಂತ ನನ್ನ ಬಿಡ್ತಾ ಇದ್ದಾರೆ. ಸೊ ಪ್ರಮೋಷನ್ ವೈಸನ್ನು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಮಾಡ್ತಿರೋದು ಒಂದೇ ರೀಸನ್ನು, ಆಡಿಯನ್ಸ್ಗೆ ತಲುಪಬೇಕು ಅಂತ. ಸೊ ತಲುಪಿಸೋ ಜವಾಬ್ದಾರಿ ನಿಮ್ಮದು, ಒಳ್ಳೆ ಕೆಲಸ ಮಾಡೋ ಜವಾಬ್ದಾರಿ ನಮ್ಮದು. ಸೊ ಥ್ಯಾಂಕ್ ಯು ಸೋ ಮಚ್.
ಜಾಸ್ತಿ ಮಾತಾಡಿದ್ರೆ ನಾವು ಮಾಡಿರುವಂಥ ಕೆಲಸನೇ ಹೇಳ್ತಾ ಇದ್ದೀವಿ, ನೀವೆಲ್ಲರೂ ಹೇಳ್ತಾ ಇದ್ದೀವಿ. ಒಬ್ಬ ನಿರ್ದೇಶಕರು ಮೊದಲನೇದಾಗಿ ಅಂದರೆ ಒಂದು ಕತೆ ಜೊತೆಗೆ ಒಂದು ಪಾತ್ರಗಳ ಜೊತೆಗೆ ಎಲ್ಲ ಟೆಕ್ನಿಷಿಯನ್ ಟೀಮ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಿನಿಮಾ ಕ್ವಾಲಿಟಿಯನ್ನು ಕೊಡಬೇಕು ಅಂತ. ಸೊ ನನ್ನ ಅದೃಷ್ಟ ಮೊದಲನೇ ಸರ್ತಿ ಕಿರಣ್ ಸರ್ ನನಗೆ ಪರಿಚಯ ಆದಾಗ ಒಂದು ಕಥೆ ಹೇಳೋದ್ರಿಂದ ಮುಖಾಂತರವಾಗಿ ನನ್ನ ಜರ್ನಿ ಶುರುವಾಯಿತು. ಆನಂತರ ಪ್ರದೀಪ್ ಸರ್, ಶ್ರೀಧರ್ ಸರ್ ಜೊತೆಯಲ್ಲಿ ಪ್ರಾರಂಭ. ಸೊ ಮೊದಲನೇ ಇನ್ವಿಟೇಷನು ಹಾಡುಗಳು, ಅಂದರೆ ಹಾಡಿನ ಮುಖಾಂತರನೇ ಈಗ ಎಷ್ಟೋ ಕಥೆನ ಹೇಳ್ತಾ ಇದ್ದೀವಿ. ಅಂದರೆ ಲೈಫ್ ಕೂಡ ಬೇರೆಯೇ ಕಥೆ ಇದೆ. ಹಾಡುಗಳ ಮುಖಾಂತರವಾಗಿ ಏನೇನೋ ಅಂದರೆ ತುಂಬ ಎಮೋಷನ್ಸ್ ಇದೆ, ಒಂದು ಪ್ರೀತಿ ಇದೆ, ತ್ಯಾಗ ಇದೆ, ಅದರಲ್ಲಿ ನೋಡ್ ಇದೆ, ಅದ್ರ ಜೊತೆನಲ್ಲಿ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ ಅನ್ನೋದಿರುತ್ತೆ. ಇವೆಲ್ಲವೂ ಒಂದು ಸಮ್ಮಿಳಿತ ಆಗಿರುವಂಥ ಒಂದು ಚಿತ್ರಣ ಲೈಫ್ ಕೂಡ. ಸೊ ಏನು ತುಂಬ ವಿಷಯ ಇದೆ. ಮೊದಲನೇದಾಗಿ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತಂದರೆ ಶ್ರೀಧರ್ ಸರಿಂದ ಶುರುವಾಗುತ್ತೆ. ಸೊ ಶ್ರೀಧರ್ ಸರ್ ಜೊತೆ ಅವ್ರ ಜೊತೆ ಕಾಂಬಿನೇಷನ್ ಹೇಗೆ ಅಂತಂದರೆ ಒಂಥರ ನಮಗೆ ಯಾವತ್ತೂ ಕಂಫರ್ಟಬಲ್. ಅಂದರೆ ಇದು ಕಂಪೋಸ್ ಮಾಡ್ತಾ ಇದ್ದೀವಿ, ಸೊ ಸಿನಿಮಾಗೆ ಏನೋ ಮಾಡ್ತಾ ಇದ್ದೀವಿ ಅಂತಲ್ಲ, ಅದು ಹೇಗೋ ತಂತಾನೆ ಎಲ್ಲವೂ ಕೂಡಿ ಬರುತ್ತೆ. ಗುರುಗಳ ಹತ್ರ ಕೇಳಿದಾಗ ಗುರುಗಳೇ ಇದು ಸಾಂಗ್ ಬೇಕು ಅಂತಂದರೆ ಬಾರಮ್ಮ ಸಾಂಗ್ ಈಗ ಆಗಲೇಬೇಕು ಅಂತ ಹೇಳಿ ಜೊತೆಗೆ ಕೂತ್ಕೊಂಡು ಅವರ ಸಮಯನ ಸ್ಟುಡಿಯೋದಲ್ಲಿ ಸರ್ ಜೊತೆ ಕೂತ್ಕೊಂಡು ಸುಮಾರು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಹುಟ್ಟಿದ್ದ ಇಲ್ಲಿ ನೀರೊಬ್ಬರೇ ಹಾಡು ಕೇಳ್ತಾ ಇದ್ದಕ್ಕೆ ಒಂದು ಕಾನ್ಫಿಡೆಂಟ್ ಇಲ್ಲ, ಈಗ ಹಾಡು ಸೂಪರ್ ಹಿಟ್ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಈ ಸಿನಿಮಾ ಬಗ್ಗೆ ಟ್ರೈಲರ್ ಮುಖಾಂತರವಾಗಿ ಕಥೆ ಎಲ್ಲವನ್ನು ಹೇಳ್ತೀವಿ. ಸೊ ಅಲ್ಲಿವರೆಗೂ ನಿಮ್ಮೆಲ್ಲರ ಸಹಕಾರ ಪ್ರೀತಿ ನಮ್ಮ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು ಪ್ರದೀಪ್ ಸರ್. ಇವತ್ತಿನ ದಿನಗಳಲ್ಲಿ ಕಿರಣ್ ಸರ್ ಹೇಳಿದಾಗೆ ಒಂದು ಸಿನಿಮಾ ರಿಲೀಸ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅದ್ರ ಜೊತೆಯಲ್ಲಿ ಸಿನಿಮಾನ ಒಂದೊಂದು ಸಾಂಗಿಗೆ ಈವೆಂಟ್ ಮಾಡ್ತಾ ಈ ಥರ ಎಲ್ಲ ನಮ್ಮ ಸಿನಿಮಾ ಪ್ರಚಾರ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ತುಂಬ ದೊಡ್ಡದು. ಸೊ ಗುರುಗಳಿಂದಾಗೆ ನಿಮಗೆ ದೊಡ್ಡ ಸಕ್ಸಸ್ ಸಿಕ್ಕಿದ್ರೆ ನಮಗೂ ಆ ದೊಡ್ಡ ಸಕ್ಸಸ್ ಸಿಗುತ್ತೆ, ನಾವೆಲ್ಲ ಇದರಲ್ಲಿ ಸೇರ್ಬೋದು ಅಂತ. ಇವತ್ತು ನಮ್ಮ ಕ್ಯಾಮ್ರಾಮನ್ ಬರಬೇಕಾಗಿತ್ತು ಗುರುಪ್ರಸಾದ್ ಅವರು ಒಂದು ದೊಡ್ಡ ಸಿನಿಮಾ ಇಲ್ಲಿ ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರು ಬರೋಕ್ಕಾಗಿದೆ. ಲೇಖಚಂದ್ರ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ, ಮೋಹನ್ ಬಜರಂಗಿ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಪ್ರತಿಯೊಬ್ಬರು ಸಹ ಈ ಸಿನಿಮಾಗೆ ನಮ್ಮ ಸಿನಿಮಾ ಅಂದ್ಕೊಂಡು ಎಲ್ಲರೂ ಸೇರಿ ದುಡ್ಡಿರೋದ್ರಿಂದ ಈ ಕ್ವಾಲಿಟಿ ಕಾಣಿಸ್ತಾ ಇದೆ. ಸೊ ಎಲ್ಲರಿಗೂ ಈ ಸಿನಿಮಾ ಕ್ವಾಲಿಟಿಯಾಗಿ ಬರ್ತಿದ್ದು ಯಾರ್ಯಾರು ಕಾರಣಕರ್ತರಿದ್ದಾರೆ ಅವರೆಲ್ಲರಿಗೂ ನಾನು ತುಂಬೂರಿನಿಂದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಯೂಟ್ಯೂಬರ್ಸ್, ಪ್ರೆಸ್ ಮೀಡಿಯಾ, ವಿಷುವಲ್ ಮೀಡಿಯಾ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ನಮ್ಮ ಗುರುಗಳು ಇವತ್ತು ಆಗಮಿಸಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್, ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಪ್ರಕೃತಿನೇ ಸಂಭ್ರಮಿಸ್ತಾ ಇದೆ ಗುರುಗಳು. ನಾನು ಹೆಚ್ಚಾಗಿ ಕನ್ನಡದ ವಿಚಾರ ಹೇಳಿದಾಗಲಂತ ಮೊದಲನೇ ಗುಡುಗು ಭಾಳ ಖುಷಿಯಾಯಿತು. ಕನ್ನಡದ ಬಗ್ಗೆ ತಮಗಿರೋ ಅಪಾರವಾದ ಪ್ರೀತಿ, ಅದರ ಒಡನಾಟ ಮತ್ತು ಕನ್ನಡತನ ನಿಮ್ಮ ಹಾಡುಗಳಲ್ಲಿ ನಮಗೆಲ್ಲ ತುಂಬ ಪ್ರೇರಣೆ ಕೊಟ್ಟಿದೆ. ನಿಮಗೆ ನಿಜವಾಗ್ಲೂ ನಮ್ಮ ಕಡೆಯಿಂದ ಈ ಬಗ್ಗೆ ಪ್ರಣಾಮಗಳು. ಕನ್ನಡ ಅಂದರೆ ಹಲವಾರು ಕವಿಗಳು ಕಾಣ್ತಾರೆ, ನಾವು ಹಾಡುಗಳನ್ನ ಕೇಳ್ತೀವಿ. ಅಂಥದ್ರಲ್ಲಿ ಸಾಕಷ್ಟು ಸಿನಿಮಾ ಹಾಡುಗಳು ಬಂದಿದ್ದಾವೆ. ಅದರಲ್ಲಿ ಹಂಸಲೇಖ ಅವರ ಹಾಡುಗಳು ಮತ್ತು ಇನ್ನೂ ಅಷ್ಟು ಸಾಹಿತಿಗಳ ಹಾಡುಗಳು, ಅದರಲ್ಲಿ ನಮ್ಮ ನಾಗೇಂದ್ರ ಸರ್ ಹಾಡುಗಳು ಬಹಳ ಜನಗಳ ಒಂದು ಹೃದಯದಲ್ಲಿ ತುಂಬಿಕೊಂಡಿದೆ. ಒಳ್ಳೆಯದು. ನಮ್ಮ ಇವತ್ತಿನ ಲೈಫ್ ಕಡೆ ಸಿನಿಮಾ ಇವರು ನನ್ನನ್ನು ಹೀರೋ ಅಂತೆಲ್ಲ ಏನು ಹೇಳ್ತಿದ್ದಾರೆ, ಅದಕ್ಕೆಲ್ಲ ಮೂಲ ಕಾರಣ ಬಂದು ನಮ್ಮ ಕಿರಣ್ ಆದಿತ್ಯ ಅವರು ಒಂದು ಪದವಾಗಿಟ್ಕೊಂಡು ಇದನ್ನು ಒಂದು ದೊಡ್ಡ ಪ್ರಾಜೆಕ್ಟನ್ನು ನಾನು ನನ್ನ ಹೆಗಲ ಮೇಲೆ ಹೊತ್ಕೊಂಡು ನಾನು ಜನಗಳಿಗೆ ನಾನು ರೀಚ್ ಮಾಡಬೇಕು ಅನ್ನೋ ಒಂದು ಏನು ಹಠ ಸಾಧನೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನನ್ನ ಹ್ಯಾಟ್ಸ್ ಆಫ್. ತುಂಬ ಖುಷಿಕರವಾದ ವಿಚಾರ. ನಿಜವಾಗ್ಲೂ ಈ ಥರ ಒಂದೊಂದು ಹಾಡುಗಳಿಗೂ ಒಂದೊಂದು
ರಿಲೀಸ್ ಪ್ಯಾಟರ್ನ್ ಇಟ್ಕೊಂಡು ಒಂದೊಂದು ಈವೆಂಟ್ ಮಾಡ್ತಿದ್ದೀರಾ. ನಿಮಗೂ ಮತ್ತು ನಮ್ಮ ಪ್ರದೀಪ್ ಸರ್ ಅವರ ಬೆನ್ನೆಲುಬು ಮತ್ತು ಇಡೀ ಚಿತ್ರಕ್ಕೆ ಅವರೇ ಒಂದು ಅಡಿಪಾಯ. ತುಂಬ ಧನ್ಯವಾದಗಳು ಇಬ್ಬರಿಗೂ. ಮೊದಲನೇದಾಗಿ ಈ ಹಾಡು ನೀನೊಬ್ಬಳೆ ಅನ್ನೋ ಒಂದು ಏನು ಹಾಡಿದೆ ಅದು ಕಂಪೋಸಿಂಗ್ ವಿಚಾರವಾಗಿ ತುಂಬ ಮಾತನಾಡೋದಿದೆ. ಆದರೆ ಇವತ್ತು ಇರುವಂಥ ಸಮಯಾವಕಾಶದಲ್ಲಿ ಕೆಲವಷ್ಟೇ ನನ್ನ ವಿಚಾರಗಳಿದೆ. ಸಂಚಿತ್ ಹೆಗಡೆ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಜೊತೆಗೆ ಅನುವಾದಗಳು ಭಾಳ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಸಾಲುಗಳು ನಾವು ಕಂಪೋಸ್ ಮಾಡಬೇಕಾದ್ರೆ ಇದೇ ಸಮಯ ಹೆಚ್ಚು ಕಡಿಮೆ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾವು ಒಂದು ಹಾಡಬೇಕು. ಈ ಸಿಚುವೇಶನ್ ಬಂದು ನಮಗೆ ಒಂದು ಪ್ರತ್ಯೇಕವಾಗಿ ಒಂದು ಹೀರೋಯಿನ್ಗೆ ಭಾಳ ಇಂಟಿಮೇಟ್ ಆಗಿ ಹೇಳುವಂಥ ಒಂದು ಹಾಡು, ನೇಚರಲ್ಲಿ ಇಬ್ಬರು ಸೇರಿ ಸಮರ್ಪಿಸ್ಕೊಂಡು ಹಾಡುವಂಥ ಹಾಡು ಅಂತ ಕಿರಣ್ ಅವರು ಮತ್ತು ನಮ್ಮ ಕಾಂತ್ ಅವರು ಇಬ್ಬರು ಕೂತ್ಕೊಂಡು ಹೇಳಬೇಕಾದ್ರೆ ಹಲವಾರು ಟ್ಯೂನ್ಗಳನ್ನ ಪ್ರಯೋಗ ಮಾಡ್ತೀವಿ. ಗುರುಗಳು ಅವರು ತಡೆಯಪ್ಪ ಸ್ಟುಡಿಯೋಗೆ ಬಂದ್ಬಿಡ್ತಾರೆ ಅಂತ ನಮ್ಮ ಒಂದು ಕರೆಯ ಮೇಲೆಗೆ ಆಯ್ತಪ್ಪ ಅಲ್ಲೇ ಬಂದ್ಬಿಡ್ತಾರೆ ಅಂತ ಬಂದ್ಬಿಟ್ವಿ. ಹಾಗೆ ಕೂತ್ಕೊಂಡು ಒಂದು ಸಾಲುಗಳು ಕಂಪೋಸಿಂಗ್ ಸ್ಟಾರ್ಟ್ ಆಗ್ತಾ ಒಂದು ಪಿಯಾನೋದಿಂದ ಸ್ಟಾರ್ಟ್ ಮಾಡ್ತೀವಿ. ಆ ಸ್ಟಾರ್ಟ್ ಮಾಡ್ತಿದ್ದ ಹಾಗೆಯೇ ಈ ಲೈನ್ ನೋಡಿ ಅಂತ ಹೇಳ್ಬಿಟ್ಟು ನೀನೊಬ್ಬಳೆ ಈ ತಾಲನ ಅಂತ ಹೇಳ್ತಾ ಇರ್ಬೇಕಾದ್ರೆ ನೀನೊಬ್ಬಳೆ ಅಂತ ಒಂದು ಸಾಲನ್ನ ಕೊಟ್ಟು ಒಂದು ಪದ ಕೊಟ್ಟು ಇಮಿಡಿಯೇಟ್ಲಿ ಒಂದು ಇದನ್ನು ಅರ್ಧ ಗಂಟೆ ಅಷ್ಟೇ ಅಲ್ಬೇಕಂತೂ ಅಷ್ಟೇ ಇಲ್ಲ, ಅರ್ಧ ಗಂಟೆ ಅಷ್ಟೊತ್ತಿಗೆ ಈ ಹಾಡನ್ನು ಸಂಪೂರ್ಣವಾಗಿ ಪಲ್ಲವಿ ನಮ್ಮ ಕೈ ಕೊಟ್ಟಿದೆ. ತುಂಬ ಧನ್ಯವಾದಗಳು. ಈ ಹಾಡು ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾದರೆ ಅದು ಮೊದಲನೇದಾಗಿ ನಿಮ್ಮ ಪದಗಳಿಂದಲೇ. ಖಂಡಿತವಾಗಿ ನಿಮ್ಮೆಲ್ಲರ ಒಂದು ನನ್ನ ಕಡೆಯಿಂದ ಕೋರಿಕೆ, ಈ ಹಾಡನ್ನು ಸಾಕಷ್ಟು ಎಲ್ಲರಿಗೂ ಒಂದು ಮುಟ್ಟೋ ರೀತಿ ಇದನ್ನು ನೀವು ತಲುಪಿಸೋ ರೀತಿ ನೀವು ನಮ್ಮ ಜೊತೆ ನೀವು ಕೈ ಜೋಡಿಸಿದ್ರೆ ಖಂಡಿತವಾಗಿ ಈ ಹಾಡು ಮತ್ತು ಈ ಚಿತ್ರ ತುಂಬ ಯಶಸ್ವಿಯಾಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಜೊತೆಗೆ ನಮ್ಮ ಕಾಕ್ರೋಚ್ ಸರ್ ಇವರ ಹೆಸರಲ್ಲಿ ನ್ಯಾಷನಲ್ ವೈಡ್ ತುಂಬ ಸುದ್ದಿಯಾಗ್ಬಿಡ್ತು. ನಾನು ಆಶ್ಚರ್ಯಚಕಿತನಾಗ್ಬಿಟ್ಟೆ. ಕಾಂತರಾವ್ ಫೋನ್ ಮಾಡಿ, ಸರ್ ಇದೇನೋ ಇದಕ್ಕೆ ಕಾಕ್ರೋಚನ್ನು ಸಂಬಂಧಪಟ್ಟಿದ್ದಾರೆ ಅದಕ್ಕೆ ಅಂತ ಹೇಳಿದ್ರು. ಇಲ್ಲ ಸರ್, ನನ್ನ ನ್ಯಾಷನಲ್ ವೈಡಲ್ಲ, ಮೋಸ್ಟ್ಲಿ ಸ್ಟೇಟ್ ವೈಸ್ ಎಲ್ಲೇನಾದರೂ ಆಗಿರ್ಬೋದು, ಗೊತ್ತಿಲ್ಲ, ನೋಡೋಣ ಅಂತ ಹೇಳಿದ್ರು. ಆ ಥರ ಏನಿಲ್ಲ ಅಂತ ಹೇಳಿದ್ರು. ಆಗಲಿ ಸರ್, ಆ ಥರ ಆ ದಿನಗಳು ನಿಮ್ಮಲ್ಲಿ ಬರಲಿ ಸರ್. ತುಂಬ ಖುಷಿಯಾಯಿತು. ಇವತ್ತಿನ ಪ್ರೆಸ್ ಮೀಟು ನೀವೆಲ್ಲ ಬಂದಿದ್ದೀರಾ. ಪ್ರಕೃತಿ ಇವತ್ತು ಪಾಸಿಟಿವ್ ಸೈನ್ ಕೊಟ್ಟಿದ್ದೀವಿ ಹಾಡಿನ ಬಗ್ಗೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಕಿರಣ್ ಸರ್, ಎಸ್ ಮೇಡಮ್. ಯಾಕೆ ಯಾವಾಗಲೂ ಹೀರೋಯಿನ್ ಬಿಟ್ಟು ಬರ್ತೀರಾ ಅಂತ? ಮೇಡಮ್ ಅವ್ರ ನಂಬರ್ ನಾನು ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ಪ್ಲೀಸ್ ಕೇಳಿ ಮೇಡಮ್. ನಾನು ಕೇಳೋಕ್ಕೆ ನನಗೆ ಸಿಗ್ತಾ ಇಲ್ಲ ಅವರು. ಸರ್ ಲಾಸ್ಟ್ ಇವೆಂಟಲ್ಲೂ ಕೇಳಿದ್ದೆ ವಾಟ್ಸಪ್ ಮಾಡಿ ನಂಬರ್ನ ಅಂತ. ನಿಮ್ಮ ಮುಂದೆನೇ ಫೋನ್ ಮಾಡಿದ್ರೆ ಅವಾಗಲೇ ಫೋನ್ ಎತ್ತಿಲ್ಲ ಅವರು. ಏನಾದರೂ ರೀಸನ್ ಇದೆಯಾ? ಗೊತ್ತಿಲ್ಲ ಮೇಡಮ್. ಪ್ರೊಡಕ್ಷನ್ ಬಗ್ಗೆ ಅಂತ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿವರೆಗೂ ಏನೇನು ಕೊಡಬೇಕು ಎಲ್ಲರಿಗಿಂತ ಜಾಸ್ತಿನೇ ಕೊಟ್ಟಿದ್ದಾರೆ. ಮೈಟ್ ಅವ್ರು ಬ್ಯುಸಿ ಇರ್ಬೋದು ಅಷ್ಟೇ, ಬೇರೆ ಏನು ದಯವಿಟ್ಟು ಏನು ಅಪಾರ್ಥ ಮಾಡ್ಕೋಬೇಕು. ಸರ್ ಒಂದು ನಿಮಿಷ, ನನ್ನ ಖುಷಿ ಡೈರೆಕ್ಟರ್ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀರಾ, ಕ್ಯಾಮ್ರಾಮನ್ ಇವತ್ತು ಬರಬೇಕಿತ್ತು ಬಂದಿಲ್ಲ ಅಂತ ಹೇಳ್ಬಿಟ್ಟು. ಹಾಗೆಯೇ ಈ ಒಂದು ಸಾಂಗ್ಗೆ ಹೀರೋಯಿನ್ ಕೂಡ ಮೇಜರ್ ಕ್ಯಾರೆಕ್ಟರ್ ಆಗುತ್ತೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಬರಬೇಕು ಅಂತ ಹೇಳ್ಬಿಟ್ಟು. ಯಾಕೆ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ನಾವು ಏನಾದ್ರೂ ಒಳಗಡೆ ಮುಸ್ಲಿಂ ಬುದ್ಧಾಂತ ಏನಾದ್ರು ನಮ್ಮ ಟೀಮಲ್ಲೇ ಆ ಥರ ಯಾರು ಬಿದ್ದಾಡುವಂಥ ಮನಸ್ಥಿತಿ ಅವ್ರು ಯಾರೂ ಇಲ್ಲ ಸರ್. ಎಲ್ಲರೂ ಪ್ರೀತಿಯಿಂದ ಸೊ ಇದನ್ನು ನಮ್ಮದೇ ಕೆಲಸ ಅನ್ಕೊಂಡು ಮಾಡಿರುವಂಥವ್ರೆ. ಪ್ರತಿಯೊಬ್ಬರೂ ಸಹ ಅವರ ಸಮಯ ಮತ್ತು ಅವರ ಟ್ಯಾಲೆಂಟ್ ಏನಿದೆ ಅದನ್ನು ಸಂಪೂರ್ಣವಾಗಿ ನಮ್ಮ ಸಿನಿಮಾ ತೊಡಗಿಸ್ಕೊಂಡಿದ್ದಾರೆ. ಸೊ ಅವರೊಂದು ತುಂಬ ದೊಡ್ಡ ಸಿನಿಮಾ ಕೇರಳದಲ್ಲಿದ್ದಾರೆ ಕ್ಯಾಮ್ರಾಮನ್ ಅವರು. ಸೊ ಹಾಗಾಗಿ ಅವರು ಅಷ್ಟೇ ಮುಂದಿನ ದಿನಗಳಲ್ಲಿ ಅವರು ಜೊತೆ ಇರ್ತಾರೆ. ಬಟ್ ಅವರು ಕ್ಯಾಮ್ರಾ ಅವ್ರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಸೊ ಹೇಳ್ತಿರುವಂಥದ್ದು ಹೀರೋಯಿನ್ ಆಗಬೇಕು ಅಂತ. ಐ ಥಿಂಕ್ ಇದು 3ನೇ ಈವೆಂಟ್ ಅನ್ಸುತ್ತೆ. ಇಲ್ಲ, ಹಿಂದಿನ ಸಾಂಗ್ನಲ್ಲಿ ಬಂದಿದ್ವಿ ಸರ್. ಅಂಗಡದಲ್ಲಿ ಸಿನಿಮಾ ಸಾಂಗ್ ರಿಲೀಸ್ ಆದಾಗ ಇದು ಹೇಳುವಂಥ ಸಂದರ್ಭದಲ್ಲಿ ಆ ಥರ ಮಾತಿನ ಆಡಿರುವಂಥದ್ದು ಎಲ್ಲ ಒಂದು ಕಡೆ ಎಲ್ಲರಿಗೂ ಕೂಡ ಮಿಸ್ಕನ್ವೇ ಆಗುತ್ತೆ. ಇಲ್ಲ ಆ ಥರ ಮಿಸ್ಕಮ್ಯುನಿಕೇಶನ್ ಇಲ್ಲ. ಈ ಸಿನಿಮಾ ನಾನು ಮಾಡಬೇಕಾದ್ರೆ ಎಲ್ಲರನ್ನೂ ನೋಡಿದೆ ಮೇಡಮ್, ನಾನು ಹಿಂದೆ ಹೇಳಿದ್ದೆ. ಸೊ ಸಕ್ಸಸ್ ಫಾರ್ಮುಲಾ ಏನು ಅಂತ ಹುಡುಕ್ತಾರೆ. ತಮಿಳಲ್ಲಿ ಏನಕ್ಕೆ ಎಂಥ ಸಿನಿಮಾಗಳು ಹೊಸದು ಅಂದರೆ ಅವ್ರು ಕಂಪ್ಲೀಟ್ಲಿ ಇವತ್ತಿನ ರಿಯಾಲಿಟಿ ಏನಿದೆ ಅದನ್ನು ತೊಗೊಂಬಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ತೆಲುಗು ಅವರು ಅದೇ ಮಾಡಿದ್ರು. ಸೊ ನಮ್ಮಲ್ಲಿ ಯಾಕೆ ನಾವು ಮಾಡಬಾರ್ದು? ಸೊ ಅಂದ್ಬಿಟ್ಟು ಕಂಪ್ಲೀಟ್ಲಿ ಇವತ್ತಿನ ಲೈಫ್ ರಿಯಾಲಿಟಿ ಏನಿದೆ, ನಮ್ಮೆಲ್ಲರ ಲೈಫ್ ರಿಯಾಲಿಟಿ, ಅದನ್ನು ಸಿನಿಮಾ ಮೂಲಕ
ಕಂಟೆಂಟ್ ಮೂಲಕ ನಾವು ಹೇಳ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ನಮ್ಮ ಬೆಂಗಳೂರು ಕನ್ನಡ ಆಡಿಯನ್ಸ್ ತುಂಬಾ ಶಾರ್ಪ್ ಇದ್ದಾರೆ. ಬರೀ ಕಂಟೆಂಟ್ ಅಂದರೆ OTT ನೋಡ್ತಾರೆ. ಅದಕ್ಕೆ ಕಮರ್ಷಿಯಲ್ ಟಚ್ ಕೊಟ್ಟು ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ವಿಷಲ್ ಹೊಡೆಯೋಕ್ಕೆ, ಫೈಟ್ನ ಎಂಜಾಯ್ ಮಾಡೋಕ್ಕೆ, ಎಮೋಷ್ನಲಾಗಿ ಆಡೋಕ್ಕೆ ಎಲ್ಲನೂ ಸೇರಿ ಒಂದು ಪ್ಯಾಕೇಜಲ್ಲಿ ಬ್ಲಾಕ್ ಬಸ್ಟರ್ ಮಾಡಬೇಕು ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಮೇಡಮ್. ಹೀರೋ ಸರ್, ಎಸ್ ಸರ್. ಪ್ರಾರಂಭದಲ್ಲೇ ಮಾತಾಡ್ತಾ ಹೇಳಿದ್ರೆ ಪಕ್ಕಾ ಪ್ಲಾನಲ್ಲಿ ಎಂಟ್ರಿ ಕೊಡ್ತೀವಿ, ಹೆಡ್ ಶಾಟ್ ಹೊಡಿತೀವಿ ಅಂತ ಹೇಳಿದ್ರು. Sure, sure. ಓಕೆ ಶೋರ್ ಸರ್. ಸೊ ಏನು ಡಿಫ್ರೆನ್ಸ್ ಏನಿರುತ್ತೆ ಅಂತ ಬೇರೆ ಸಿನಿಮಾಗಳಿಗೂ ಅಟ್ ಪ್ರೆಸೆಂಟ್ ಇವಾಗ ನೀವು ಹೇಳಿದ ಪ್ರಕಾರ ಪಕ್ಕಾ ಪ್ಲಾನ್ ಮಾಡಿ ನಾವು ಬರ್ತಿದ್ದೀನಲ್ಲ, ಏನು ಪ್ಲಾನ್ ಇರುತ್ತೆ ಮತ್ತು ಏನು ಡಿಫ್ರೆನ್ಸ್ ಇರುತ್ತೆ ಅಂತ? ಡಿಫ್ರೆನ್ಸ್ ಏನಿರುತ್ತೆ ಅಂದರೆ ಸರ್, ಎಲ್ಲ ಇವತ್ತಿನ ಆಡಿಯನ್ಸ್ಗೆ ಏನು ಬೇಕು ಅದನ್ನು ಸಿನಿಮಾ ಮೂಲಕ ಕನೆಕ್ಟ್ ಆಗ್ತಾ ಇದ್ದೀವಿ. ಸೊ ಅವರ ಒಂದು ಲೈಫಲ್ಲಿ ಏನು ರಿಯಾಲಿಟಿ ನಡೀತಾ ಇದೆ ಒಂದು ಸಿನಿಮಾ ಮೂಲಕ ಹೇಳ್ತಾ ಇದ್ದೀವಿ. ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀವಿ ಸರ್. ಅದರಿಂದ ಮೆಸೇಜನ್ನು ತೊಗೊಬೋದು. ಸೊ ಚೇಂಜಸ್ ಆಗೋಕ್ಕೆ ತುಂಬ ವಿಷಯಗಳಿದೆ. ಅದು ಕನೆಕ್ಟ್ ಆಗುತ್ತೆ, ಎಮೋಷ್ನಲಿ ಕನೆಕ್ಟ್ ಆಗುತ್ತೆ, ಎಲ್ಲ ಕ್ಯಾರೆಕ್ಟರ್ಗೂ ಕನೆಕ್ಟ್ ಆಗುತ್ತೆ. ದಿಸ್ ಸಿನಿಮಾ ಇಸ್ ನಾಟ್ ಅಬೌಟ್ ಹೀರೋಯಿನ್, ಎಲ್ಲ ಕ್ಯಾರೆಕ್ಟರ್ಗಳು ಸೇರಿದ್ರೆ ಒಂದು ಸಿನಿಮಾ. ಸರ್, ನೀವು ಹೇಳಿದ್ರಿ ಹೊಸಬರ ಸಿನಿಮಾಗಳಿಗೆ ಯಾವ ರೀತಿ ಜನ ಬರ್ತಾ ಇದ್ದಾರೆ, ರೆಸ್ಪಾನ್ಸ್ ಹೇಗಿದೆ ಅದೆಲ್ಲ ಅಂತ. ಸೊ ನಿಮ್ಮ ಪ್ಲಾನ್ ಏನು, ನಿಮ್ಮ ಸ್ಟ್ರಾಟಜಿ ಏನು ಹೊಸಬರ ಸಿನಿಮಾಗೆ ಆಡಿಯನ್ಸ್ನ ಕಳಿಸೋಬೇಕು ಅಂತ? ಸರ್, ಮೇಯ್ನು ಎಂಟರ್ಟೈನ್ಮೆಂಟ್, ಆಮೇಲೆ ಅವ್ರಿಗೆ ಒಂದು ಫ್ರೆಶ್ ಕಂಟೆಂಟ್ ಬೇಕು ಸರ್. ಎಲ್ಲದಕ್ಕಿಂತ ಒಬ್ಬ ಆಡಿಯನ್ಸ್ ಆಗಿ ನಾನೇ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಆ ಕ್ಯಾರೆಕ್ಟರ್ಗೆ ನಾನು ಕನೆಕ್ಟ್ ಆಗಬೇಕು, ಆ ಕಥೆಗೆ ನಾನು ಕನೆಕ್ಟ್ ಆಗಬೇಕು, ನನ್ನ ಲೈಫಲ್ಲಿ ಆಗಿರೋದು ನಾನು ಅಲ್ಲಿ ನೋಡ್ತಾ ಇರಬೇಕು. ವಾಪಸ್ ಬರ್ಬೇಕಾದ್ರೆ ಅದರಿಂದ ಕಲ್ತ್ಕೊಂಡು ನಾನು ಮನೆಗೆ ಹೋಗ್ಬೇಕು. ಆ ಸಿನಿಮಾ ಅಟ್ಲೀಸ್ಟ್ ನನಗೊಂದು ತಿಂಗಳು ಕಾಡಬೇಕು. ಆ ಥರ ಸಿನಿಮಾ ಲೈಫ್ ಟುಡೇ ಸರ್. ನೀವು ಈಗ ರಿಸರ್ಚ್ ಮಾಡೋದು ಹೇಳಿಲ್ಲ, ಹೊಸ ಸಿನಿಮಾಗಳಿಗೆ ಯಾವ ರೀತಿ ರೆಸ್ಪಾನ್ಸ್ ಬರ್ತೀವಿ ಅಂತ ಏನು ಆ ಡೇಟಾ ಏನು ಹೇಳ್ತಾ ಇದ್ದೀವಿ? ಡೇಟಾ ಏನೇನು ಅಂದರೆ ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ ಬಿಡಿ ಸರ್. ಈಗ ಬೆಳೀತಾ ಇದ್ದೀನಿ ಸರ್. ನಮ್ಮಲ್ಲಿ ಟು ಬಿ ಫ್ರ್ಯಾಂಕ್ ಒಳ್ಳೆ ಸಿನಿಮಾಗಳು, ಕಂಟೆಂಟ್ ಸಿನಿಮಾಗಳು ಮಾಡಬೇಕು ಸರ್, ಅಷ್ಟೇ. ಸರ್, ಪ್ರಸ್ತುತ ಸೋಷಿಯಲ್ ಮೀಡಿಯಾ ಒಂದು ಜನ್ರೇಷನ್ಗೆ ಈ ಸಿನಿಮಾ ಯಾವ ರಿಯಾಲಿಟಿ ಚೆಕ್ ಕೊಡುತ್ತೆ? ಅರ್ಥ ಆಗಿಲ್ಲ ಮೇಡಮ್. ಸೋಷಿಯಲ್ ಮೀಡಿಯಾ ಜನ್ರೇಷನ್ಗೆ ಈ ಸಿನಿಮಾ ಯಾವ ರಿಯಾಲಿಟಿ ಚೆಕ್ ಕೊಡುತ್ತೆ? ಅದನ್ನ ಸಿನಿಮಾ ನೋಡ್ಬೇಕು ಮೇಡಮ್. ಈ ಸಿನಿಮಾ ಮಾಡಿರೋದೇ ಕಂಪ್ಲೀಟ್ಲಿ ಯೂತ್, ಇವತ್ತಿನ ಜನ್ರೇಷನ್ ಏನಿದೆ ಜೆನ್ಸಿ, ಅವ್ರಿಗೇನೆ ಈ ಸಿನಿಮಾ ಮಾಡೋದು. ಸೊ ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್. ಕೇಳ್ತಾರೆ ಸರ್, ಮಾತಾಡಿ ಸರ್. ಯೂಶುವಲ್ ಪಂಚ್ ಡೈಲಾಗ್ಸ್ ಏನು ಬಂದಿಲ್ಲ, ಒಟ್ನಲ್ಲಿ ನಾನು ಕೆಳಕ್ಬೇಕು ನೀವು. ಅದು ಸರ್, ಏನು ಮಾತಾಡಿಲ್ಲ ಜಾಸ್ತಿ. ಯೂಶುವಲ್ ಪಂಚ್ ಡೈಲಾಗ್ಸ್ ಏನು ಬಂದಿಲ್ಲ ಸರ್, ನಾನು ನನಗೆ ಮೈ ಕಿತ್ಕೊಂಡು ಮಾತಾಡೋಕ್ಕಾಗಲ್ಲ ಸರ್. ನೀವು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಹೇಳಿದೆ. ಸರ್, ಹಾಂ ಮೇಡಮ್. ಈ ಸಿನಿಮಾದಲ್ಲಿ ನಿಮ್ದು ಯಾವ್ದಾದ್ರು ಹೊಸ ಪಾರ್ಟಿ ಇದೆಯಾ ಅಂತ? ಇಲ್ಲ ಮೇಡಮ್, ನೋಡಿ ನನಗೆ 12 ಮ್ಯಾಥಮೆಟಿಕ್ಸೇ ಬರಲ್ಲ, ಇನ್ನು ಪಾಲಿಟಿಕ್ಸ್ ಎಲ್ಲ ದೂರದ್ದು. ಇಲ್ಲ ಮೇಡಮ್, ಮೊನ್ನೆಯಿಂದ ಒಂದು 50-60 ಫೋನ್ ಬರ್ತಾನೆ ಇದೆ. ಇಲ್ಲ ಇಲ್ಲ ಮೇಡಮ್, ಈಗ ನನ್ನ ಹೆಸರು ಕೃಷ್ಣಮೂರ್ತಿ ಅಂದ್ಕೊಳ್ಳಿ, ಕೃಷ್ಣ ಜನ್ಮಾಷ್ಟಮಿ ನಾನು ನೋಡ್ದಪ್ಪನ ಇಲ್ಲ ಅಲ್ವಾ? ಹಂಗೆ ಅದಕ್ಕೂ ನನಗೆ ಸಂಬಂಧ ಇಲ್ಲ. ಸಿನಿಮಾ ಬಗ್ಗೆ ಕೇಳಿ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಿಗ್ತಾ